ರಾಜ್ಯ ಇನ್ನು ನಕ್ಸಲ್ ಮುಕ್ತವಾಗೋದಕ್ಕೆ ಮುನ್ನುಡಿ ಆಯ್ತಾ ಅನ್ನೋ ಒಂದು ಪ್ರಶ್ನೆಗಳು ಈ ಒಂದು ನಕ್ಸಲ ನಡೆಯಿಂದ ಈಗ ಚರ್ಚೆಗೆ ಬಂದಿರುವಂಥದ್ದು. ರಾಜ್ಯದ ಮೋಸ್ಟ್ ವಾಂಟೆಡ್ 6 ನಕ್ಸಲರು ಸರ್ಕಾರಕ್ಕೆ ಶರಣಾಗಿದ್ದಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವರ ಎದುರು ನಕ್ಸಲರು ಶರಣಾಗಿರುವಂಥದ್ದು. ಮೊಂಡಗಾರು ಲತಾ, ಸುಂದರಿ, ಜಯಣ್ಣ, ವಸಂತ, ಜೀಶಾ ಮಾರಪ್ಪ, ವನಜಾಕ್ಷಿ ತಾವು 20 ವರ್ಷಗಳಿಂದಲೂ ಕೂಡ ಹಿಡಿದಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿ ಪ್ರವೇಶ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿಗೆ ನಕ್ಸಲರನ್ನ ಕರೆತಂದಿದ್ರು ಬಿಗಿ ಭದ್ರತೆಯಲ್ಲಿ ಪೊಲೀಸರು. ಚಿಕ್ಕಮಗಳೂರಿನಿಂದ ರಸ್ತೆ ಮಾರ್ಗದ ಮುಖಾಂತರವಾಗಿ ಅವರನ್ನು ಕರೆತರಲಾಗಿದೆ. ನಕ್ಸಲರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇಷ್ಟು ದಿನ ತಮ್ಮ ಹಕ್ಕಿಗಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ಚಿಕ್ಕಮಗಳೂರು ಅಂದರೆ ಕಾಡುಗಳಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಜೀವನವನ್ನು ಮಾಡ್ತಾ ಇದ್ದಂತಹ ನಕ್ಸಲರು, 6 ಜನ ನಕ್ಸಲರು, ಮೋಸ್ಟ್ ವಾಂಟೆಡ್ ನಕ್ಸಲರು ಇವರು 6 ಜನರು ಕೂಡ ಈಗ ಶರಣಾಗತಿಯನ್ನು ಬಯಸಿ ಸರ್ಕಾರಕ್ಕೆ ಬೇಡ್ಕೊಂಡಿದ್ರು. ಈಗ ಸರ್ಕಾರವು ಕೂಡ ಅದನ್ನು ಸಮ್ಮತಿ ಸೂಚಿಸಿರುವಂಥದ್ದು. ಸಿಎಂ ನಿವಾಸಕ್ಕೆ ನಕ್ಸಲರು ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್ ಪರದ ಮೇಲೆ. ಮೊಂಡಗಾರು ಲತಾ, ಸುಂದರಿ, ಜಯಣ್ಣ, ವಸಂತ, ಜೀಶಾ ಮಾರಪ್ಪ, ವನಜಾಕ್ಷಿ ಇವರೆಲ್ಲರೂ ಕೂಡ 6 ಜನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಈಗ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಿದ್ಧರಾಗಿರುವಂಥದ್ದು. ಬಿಗಿ ಭದ್ರತೆಯಲ್ಲಿ ಅವರನ್ನು ಕರೆಸಲಾಯಿತು ಇಲ್ಲಿಗೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ನಕ್ಸಲರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಅವರ ಬೇಡಿಕೆಗಳು ಕೆಲವೊಂದು ಇರುತ್ತೆ. ಆ ಬೇಡಿಕೆಗಳಿಗೆ ನಕ್ಸಲರು ಹೋಗ್ತಾರೋ ಇಲ್ವೋ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಅಂದರೆ ಇಂತಿಷ್ಟು ಅಂದರೆ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ, ಅಂದರೆ ನಕ್ಸಲರು ಮುಖ್ಯವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದಿಂದಲೂ ಕೂಡ ಕೆಲವೊಂದು ಸವಲತ್ತುಗಳನ್ನು ಕೊಡಲಾಗುತ್ತೆ. ಯಾಕಂತಂದರೆ ಇಷ್ಟು ದಿನಗಳ ಹೋರಾಟ ಮತ್ತು ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದರ ತನಿಖೆ ಕೂಡ ನಡೆಯುತ್ತೆ. ಚಿಕ್ಕಮಗಳೂರು ಪೊಲೀಸರು ಏನೆಲ್ಲ ಅವ್ರ ಮೇಲೆ ಪ್ರಕರಣಗಳಾಗಿರುತ್ತೋ ಆ ಎಲ್ಲ ಪ್ರಕರಣಗಳ ತನಿಖೆಯನ್ನು ಕೂಡ ಮಾಡ್ತಾರೆ. ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ಆರೋಪಿಗಳಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ವಶಕ್ಕೆ ಪಡಿತಾರೆ, ವಿಚಾರಣೆ ನಡೆಸ್ತಾರೆ. ಈಗ ಸದ್ಯಕ್ಕಂತೂ ಸಿಎಂ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಸಿಎಂ ಅವರ ಅಧಿಕೃತ ನಿವಾಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಇವತ್ತು ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿರ್ತಾರೆ. ಅವರ ಮುಂದೆ ನಕ್ಸಲರನ್ನ ಹಾಜರುಪಡಿಸ್ತಾರೆ ಪೊಲೀಸ್ ಅಧಿಕಾರಿಗಳು. ಇಷ್ಟು ದಿವಸದ ಹೋರಾಟ, ಇಷ್ಟು ದಿವಸದ ಕಾನೂನು ಬಾಹಿರ ಚಟುವಟಿಕೆಗಳು ಏನೆಲ್ಲ ಮಾಡಿದ್ರು ನಕ್ಸಲರು, ಅವೆಲ್ಲವನ್ನೂ ಕೂಡ ಬಿಟ್ಟು ನಾವು ಎಂದಿನಂತೆ ಬಾಳ್ತೇವೆ, ಅಂದರೆ ಸಮಾಜದ ಜೊತೆ ಒಗ್ಗಟ್ಟಾಗಿ ಬಾಳ್ತೇವೆ ಅಂತ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರೇ ನಕ್ಸಲರು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿವೆ. ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತಹ ದೃಶ್ಯಾವಳಿಗಳು. ಒಂದು ಸಭೆ ಕೂಡ ನಡೆಸಲಾಗಿರುವಂಥದ್ದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾರೆ ಅಂತಂದರೆ ಅವರಿಗೆ ಕೆಲವೊಂದು ಫೆಸಿಲಿಟಿಗಳನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ಅದಕ್ಕೆ ನಕ್ಸಲರು ಒಪ್ತಾರಾ ಅನ್ನೋದಕ್ಕೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಸಿಎಂ ನಿವಾಸದ ಒಳಗಡೆ ಇರುವಂತಹ ದೃಶ್ಯಾವಳಿಗಳು. ನಕ್ಸಲರು ಮತ್ತು ಇತರೆ ಅಧಿಕಾರಿಗಳು, ಸಿಎಂ ಆದಿಯಾಗಿ, ಗೃಹ ಸಚಿವರಾದಿಯಾಗಿ, ಡಿಸಿಎಂ ಆದಿಯಾಗಿ ಇತರೆ ಅಧಿಕಾರಿಗಳು ಅಲ್ಲಿ ಹಾಜರಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಇವರು 6 ಜನ ಶರಣಾಗತರಾಗ್ಬಿಟ್ರೆ ನಕ್ಸಲಿಸಮ್ ಕಂಪ್ಲೀಟ್ ಆಗಿ ಮುಕ್ತಾಯವಾಯ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಮೂಡುತ್ತೆ. ಅಂದರೆ ನಕ್ಸಲಿಸಮಲ್ಲಿ ಇವರು ಪ್ರಮುಖರು, ಇವರು 6 ಜನ. ಹೀಗಾಗಿ ಬಹುತೇಕ ನಕ್ಸಲಿಸಮನ್ನು ನಾವು ಮಟ್ಟ ಹಾಕಿದ್ದೇವೆ ಅನ್ನೋ ಒಂದು ಭಾವನೆಯಲ್ಲಿ ಸರ್ಕಾರ ಇರುವಂಥದ್ದು. ಶರಣಾಗತರಂತೂ ಆಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಇವರಿಗಿರುವಂತಹ ಹೆಸರೇನು,
ಇವರಿಗೆ ಯಾವ ರೀತಿಯಾದಂತಹ ಜೀವನವನ್ನು ಕಲ್ಪಿಸಬೇಕು, ಇವರು ಯಾವ ರೀತಿಯಾಗಿ ಸಮಾಜದಲ್ಲಿ ಬಾಳುತ್ತಾರೆ ಮತ್ತು ಏನು ಕೆಲಸ ಇವರು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗ ಚರ್ಚೆಗಳ ಆರಂಭ ಆಗುತ್ತೆ ಆ್ಯಸ್ ಯೂಶ್ವಲ್. ಯಾಕಂತಂದರೆ ಇಷ್ಟು ದಿವಸ ಕಾಡು ಮೇಡು ಸುತ್ತಕೊಂಡು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅನೇಕರ ಪ್ರಾಣ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಿದಂಥದ್ದು. ಈಗ ಶರಣಾಗತಿಯನ್ನು ಬಯಸಿ ಬಂದವರಿಗೆ ಕ್ಷಮಾಪಣೆ ಕೊಡುವಂಥದ್ದು ಸರ್ಕಾರದ ಇಚ್ಛೆಗೆ ಬಿಟ್ಟಿದ್ದೇನೋ. ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನು ಮಾತನಾಡಿದ್ದಾರೆ. ರಾಜ್ಯವನ್ನಾಗಿ ಮಾಡುವಂತ ಏನು ಸರ್ಕಾರದ ನೀತಿ ನಿಯಮಗಳಿತ್ತು ಅದಕ್ಕೆ ಸ್ಪಂದಿಸಿದಂತ ನಮ್ಮ ಸಮಿತಿ, ನಕ್ಸಲ್ ಶರಣಾಗತಿಯ ಸಮಿತಿ ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಕಳೆದ ಅನೇಕ ವರ್ಷಗಳು ಈ ನಕ್ಸಲರನ್ನ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು 6 ಜನ ನಕ್ಸಲರು ನಮ್ಮ ಸಮಿತಿಯವರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ, ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಏನು ಕರೆಗೆ ಹೋಗೊಟ್ಟು ಸ್ಪಂದಿಸಿದ್ದಾರೆ. ಅವರು 6 ಜನರು ಕೂಡ ಇವತ್ತು ಇಲ್ಲಿ ಶರಣಾಗತರಾಗಿದ್ದಾರೆ ಎನ್ನುವುದನ್ನ ಇವತ್ತು ತಾವೆಲ್ಲ ಇವತ್ತು ಗಮನಿಸ್ತೀರಿ ಅನ್ಕೊಳ್ತೇನೆ. ಅದರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಕೂಡ ನಾವು ಮುಂದೆ ಅದನ್ನು ತಿಳಿಸ್ತೇವೆ. ಹಾಗಾಗಿ ತಾವೆಲ್ಲ ಶಾಂತಿಯಿಂದ ಇವತ್ತು ಒಂದಷ್ಟು ಸ್ವಲ್ಪ ಹೊತ್ತು ಇರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಅವರಿಗೆ ಒಬ್ಬೊಬ್ಬರಿಗೆ ಕರೀತಾರೆ. ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಹೇಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಕ್ಸಲೈಟ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ವತಿಯಿಂದ ಮುಖ್ಯವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅಂತ. ನಾಗರಿಕ ಸಮಾಜದ ಕಡೆಯಿಂದ ಸರ್ಕಾರ ರಚಿಸಿರುವಂತಹ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಒಬ್ಬ ಸದಸ್ಯ ಮತ್ತು ಪಾರ್ವತೀಶ್ ಬಿಳಿದಾಳೆ ಅವರು, ಇವರು ಕೂಡ ನಮ್ಮ ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯ. ಈ ಶ್ರೀಪಾಲ್ ಅವರು ಕೂಡ ಅದರ ಸದಸ್ಯರು. ಅದಲ್ಲದೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಶಾಂತಿಗಾಗಿ ನಾಗರಿಕರ ವೇದಿಕೆಯ ಸದಸ್ಯರಾದ ಶ್ರೀಧರ್ ಅವರೆಲ್ಲ ಅಮ್ಮವರೆಲ್ಲ ಇದ್ದಾರೆ. ಇನ್ನೂ ಹಲವು ಜನ ನಮ್ಮ ಶಾಂತಿಗಾಗಿ ನಾಗರಿಕರ ವೇದಿಕೆಯ ಪರವಾಗಿ ಬಂದಿರುವಂತಹ ತಾರಾ ಮೇಡಮ್ ಇದ್ದಾರೆ, ವಿಜಯ ಮೇಡಮ್ ಅವರಿದ್ದಾರೆ, KL ಅಶೋಕ್ ಅವರಿದ್ದಾರೆ, ನಗರಗೆರೆ ರಮೇಶ್ ಅವರಿದ್ದಾರೆ ಮತ್ತು ಪ್ರೊಫೆಸರ್ VS ಶ್ರೀಧರ್ ಅವರಿದ್ದಾರೆ, BT ಲಲಿತನಾಯಕ್ ಅವರಿದ್ದರು, ಎನ್ ವೆಂಕಟೇಶ್ ಅವರಿದ್ದಾರೆ ಮತ್ತು ಇನ್ನೂ ಹಲವು ಜನ ನಾಗರಿಕ ಸಮಾಜದಿಂದ ನಮ್ಮ ಜೊತೆಗೆ ಸಹಕರಿಸಿದವರಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಯಾಕೆ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಅಂತ ಹೇಳಿದರೆ, ಈ ಸಮಿತಿಯನ್ನು ಅವರು ರಚಿಸಿದ ನಂತರ ಒಂದು ಬಹಳ ಸಕಾರಾತ್ಮಕವಾಗಿರುವ ಪುನರ್ವಸತಿ ಯೋಜನೆಯನ್ನು ಅವರು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ರಚಿಸಿದರು. ನಮಗೆ ಆ ರೀತಿಯಾಗಿರುವಂತಹ ಒಂದು ಪ್ರೋತ್ಸಾಹವನ್ನು ಕೂಡ ಕೊಟ್ಟರು. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಮತ್ತು ಇಡೀ ಸರ್ಕಾರ, ಅದರ ಅಧಿಕಾರಿ ವರ್ಗ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಮನವಿಗಳಿಗೆ ನಕ್ಸಲೈಟ್ ಸಮಸ್ಯೆ ಏನಿತ್ತು, ಕಾಡಿನಲ್ಲಿ ಹೋರಾಟ ಮಾಡ್ತಿದ್ದಂಥ ಈ ಹೋರಾಟಗಾರರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವ ನಮ್ಮ ಪ್ರಯತ್ನ ಏನಿತ್ತು, ಆ ಪ್ರಯತ್ನಕ್ಕೆ ಹಲವು ಬಗೆಯ ನಾಗರಿಕ ಸಮಿತಿಗಳು ನಮಗೆ ಸಹಕರಿಸಿದರು.
ಅದರಲ್ಲಿ ಒಂದು ಯಶಸ್ವಿಯಾಗಿದೆ. ಕರ್ನಾಟಕದ ಕಾಡುಗಳ ಕಟ್ಟಕಡೆಯ ಒಂದು ತಂಡ, ಸಶಸ್ತ್ರ ಹೋರಾಟದ ತಂಡ ಇವತ್ತು ಮುಖ್ಯವಾಹಿನಿಗೆ ಬಂದಿದೆ. ಆ ಮುಖ್ಯವಾಹಿನಿಗೆ ಬಂದ ನಂತರ ಈಗ ನಾವು ಅದನ್ನು ಸರ್ಕಾರದ ಸಿಬ್ಬಂದಿಗೆ 6 ಜನ ಸದಸ್ಯರನ್ನು ನಾವು ವಹಿಸಿಕೊಡ್ತಾ ಇದ್ದೀವಿ. ಸರ್ಕಾರದವರು ಏನು ಮಾತನ್ನು ಕೊಟ್ಟಿದ್ರು ಅದರ ಪ್ರಕಾರವಾಗಿ ಅವರು ಪರಿಹಾರವನ್ನು ಕೊಡಬೇಕು. ಅವರು ಬಹಳ ಬೇಗ ನಾಡಿಗೆ ಬಂದು ಮುಖ್ಯವಾಹಿನಿಯಲ್ಲಿದ್ದು ಹೋರಾಟವನ್ನು ಮುನ್ನಡೆಸೋದಕ್ಕೆ ಅವಕಾಶಗಳು ಆಗುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ತುಂಬ ಸಹಕರಿಸಬೇಕು ಅಂತ ನಾನು ಪುನರ್ವಸತಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹೂಗುಚ್ಛ ಕೊಡೋದ್ರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. Okay, thank you. Thank you. Thanks. ಮಿಕ್ಕಿದವ್ರು ಹಿಂದೆಗಡೆ ಕಳಿಸಿ ನಡೀರಿ, ಎಲ್ಲ ಸೆಕ್ಯೂರಿಟಿ ಜಾಗ ಬಿಡಿ, ಅವರೆಲ್ಲ ಬಂದು ನಿಂತ್ಕೊಳ್ಳಿ. ನಡೀರಿ ನೀವೆಲ್ಲ ಹಿಂದೆ. ಈ ಕಡೆ ಬರ್ತಾರೆ ಸರ್, ಭೇಟಿ ಮಾಡ್ಕೊಳ್ತೀವಿ. ನಾವು ಪರಿವರ್ತನೆ ಆಗಿ ಬಂದಿದ್ವಿ. ನಕ್ಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಸಂಕೇತ ಈ ಕಡೆ ಹೋಗ್ಲಿ ಓದಿದ್ದೀರಾ? ಓದಕ್ಕೆ ಬರ್ತದಲ್ಲ? ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ. ಆ ಕಡೆ ಪಕ್ಕದಲ್ಲಿ ಓದಕ್ಕೆಲ್ಲ ಬರ್ತದ? ಎಲ್ರಿಗೂ ಓದ್ಲಿಕ್ಕೆ ಬರ್ತದ? ಕನ್ನಡ ಓದಕ್ಕೆ ಬರ್ತದ? ಮುಂದೆ ನೋಡಿ ಮುಂದೆ ಕರ್ಸಿ ಸರ್ ಅವ್ರನ್ನ. ನಿಮ್ಮ ಮುಂದೆ ಸರ್ ಸಿಎಂ ಸರ್ ಮುಂದೆ ಕರ್ಸಿ, ನಿಮ್ಮ ಮುಂದೆ ಕರ್ಸಿ ಸರ್ ಅವ್ರನ್ನ. ಅವನಿಗೆ ಇಂಗ್ಲಿಷ್ ಕೊಡಿ ಸರ್. ತಮಿಳ್ನಾಡು ಇಂಗ್ಲಿಷ್
ಅಮ್ಮ ಇಲ್ಲಿ ಹಿಂದೆ ಮಾಡಬೇಕು ಇಲ್ಲಿ ಮುಂದೆ ಎಲ್ಲ ಮಾಧ್ಯಮದ ಸ್ನೇಹಿತರ ಸಚಿವ ಮಿತ್ರರ ಎಲ್ಲ ಪೊಲೀಸ್ ಅಧಿಕಾರಿಗಳ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಎಲ್ಲ ಮಾನ್ಯ ನಾಗರಿಕ ಸಮಿತಿಯ ಸದಸ್ಯರುಗಳ ಸ್ನೇಹಿತರೆ, ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳವಳಿ, ಮಾವೋ ನಕ್ಸಲ್ ಚಳವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇದ್ಕೊಂಡು ಚಳುವಳಿ ಮಾಡ್ತಾ ಇದ್ದಂಥ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತು ಗೃಹ ಸಚಿವರು ಇವ್ರ ಮುಂದೆ ಮತ್ತು KJ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ, ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಇವರೆಲ್ಲರ ಮುಂದೆ ಮತ್ತು ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಅವರ ಹೆಸರುಗಳು ಆಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡುಗಾರು, ಚಿಕ್ಕಮಗಳೂರು, ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ, ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ, ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಜಿಲ್ಲೆ, ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ, ಜೀಶಾ ವೈನಾಡು ಇವರು ಕೇರಳದವರು, ಜೀಶಾ ವೈನಾಡು ಕೇರಳ ರಾಜ್ಯ, ಕೆ ವಸಂತ್ ವೆಲ್ಲೂರು ತಮಿಳುನಾಡು, ಇವರು ತಮಿಳುನಾಡಿನವರು. ಇವರು 6 ಜನರು ಕೂಡ ಇವತ್ತು ಶರಣಾಗಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು
ಮತ್ತು ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು. ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದರು. ಅವರು ಹೇಳಿದ್ರು 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ. ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ. ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ. ಮತ್ತು ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ, ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ. ಮತ್ತು ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ಹೇಳಿದ್ದೇವೆ. ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ, ದೌರ್ಜನ್ಯ, ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು, ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ. ನ್ಯಾಯಯುತವಾದಂಥ ರೀತಿಯಲ್ಲಿ, ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ, ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರೀಗ ಒಪ್ಕೊಂಡು ಮುಖ್ಯವಾಹಿನಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲ್ ಮುಕ್ತ, ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ, ನಕ್ಸಲ್ ಹೋರಾಟ ಏನಿದೆ, ಆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ. ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ, ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ. ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ, ಅದು ಒಂದು ದಾರಿ ಹಿಡ್ಕೊಂಡಿದ್ದಾರೆ ಅವರು. ಆ ದಾರಿ ಸರಿ ಇಲ್ಲಪ್ಪ, ಆ ದಾರಿ ಬಿಟ್ಟುಬಿಡಿ, ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ. ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ 6 ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅಲ್ಲಿ ಸರೆಂಡರ್ ಆಗಿದ್ದರು. ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಆ ಆದೇಶನೂ ಕೂಡ ಮಾಡಿದ್ದಾರೆ. ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ. ಈಗ ನಮ್ಮೆಲ್ಲರ ಮುಂದೆ ಅವರು
ಬಂದು ಶರಣಾಗಿದ್ದಾರೆ. ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ. ಅವರು ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರು ಶರಣಾಗಬೇಕಾದ್ರೆ ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.